ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಗುರಿ ಇಟ್ಟುಕೊಂಡಿರೋ ಬಿಜೆಪಿ ಕಾಂಗ್ರೆಸ್ ಅನ್ನ ಮಣಿಸೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇದರ ಅರಿವಿರೋ ಕಾಂಗ್ರೆಸ್ ಬಿಜೆಪಿ ಯತ್ನವನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಉತ್ತರ ಇಲ್ಲ ಅಂತ ಹೇಳ್ಬೋದು. ಬದಲಾಗಿ ತಮ್ಮ ತಲೆ ಮೇಲೆ ತಾವೇ ಕಲ್ಲು ಹಾಕಿಕೊಳ್ಳೋ ಕೆಲಸಗಳನ್ನೇ ಮಾಡ್ತಾ ಬಂದಿದೆ. ಕಾಂಗ್ರೆಸ್ ಭಾರತಕ್ಕೆ ಮಾರಕ ಅನ್ನೋದು ಬಿಜೆಪಿಯ ಬಲವಾದ ಆರೋಪ. ಅಂದು ಇಂದು ಅಥವಾ ಮುಂದಕ್ಕೂ ಕಾಂಗ್ರೆಸ್ ದೇಶವನ್ನ ಹಾಳು ಮಾಡುವ ಅಥವಾ ದೇಶಕ್ಕೆ ವಿರುದ್ಧವಾದ ಕೆಲಸವನ್ನೇ ಮಾಡುತ್ತೆ ಅಂತ ಪದೇ ಪದೇ ಬಿಜೆಪಿ ಆರೋಪಿಸ್ತಾ ಇರುತ್ತೆ. ಅದು ಸತ್ಯ ಅನ್ನೋದಕ್ಕೆ ಒಂದಷ್ಟು ದಾಖಲೆಗಳು ಈಗ ಮತ್ತೆ ರಿವೀಲ್ ಆಗಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ನೆಹರು ಕಾಲದಿಂದ ಹಿಡಿದು ರಾಹುಲ್ ಗಾಂಧಿವರೆಗೆ ಭಾರತದ ವಿರುದ್ಧ ಏನೆಲ್ಲ ಹೇಳಿಕೆ ನೀಡಿದ್ರು, ಕಾಂಗ್ರೆಸ್ನ ಅಸಲಿ ಉದ್ದೇಶ ಏನಿತ್ತು ಅನ್ನೋದನ್ನ ದಾಖಲೆ ಸಮೇತ ಬಿಚ್ಚಿಟ್ಟಿದ್ದಾರೆ. ಸುಮಾರು 5 ನಿಮಿಷಗಳ ವಿಡಿಯೋವೊಂದನ್ನ ಅಣ್ಣಾಮಲೈ ಶೇರ್ ಮಾಡಿದ್ದು, ಅದರಲ್ಲಿರೋ ಮಾಹಿತಿಗಳು ಭಾರತೀಯರ ಕಣ್ತೆರೆಸುವಂತಿದೆ. ಕಾಂಗ್ರೆಸ್ ಮೇಲೆ ಜನರಿಗೆ ನಂಬಿಕೆ ಹೋಗಿರೋ ಹೊತ್ತಲ್ಲೇ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ಇನ್ನೊಂದು ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಅಣ್ಣಾಮಲೈ ಶೇರ್ ಮಾಡಿರೋ ವಿಡಿಯೋದಲ್ಲಿ ಏನೇನಿದೆ, ಕಾಂಗ್ರೆಸ್ ನಾಯಕರ ಮತ್ತೊಂದು ವಿವಾದ ಏನು, ಕೈ ಓಲೈಕೆ ಎಲ್ಲಿಗೆ ಬಂದಿದೆ, ಇದೆಲ್ಲವನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಅಣ್ಣಾಮಲೈ ಯಾಕೆ ಈ ಲೆವೆಲ್ಗೆ ಪಾಪ್ಯುಲರ್ ಆದ್ರು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಅದರಲ್ಲಿ ಪ್ರಮುಖವಾಗಿರೋದು ಅಂದ್ರೆ ಅದು ಯಾವ ಆರೋಪ ಮಾಡಿದ್ರೂ ಅದಕ್ಕೆ ಸೂಕ್ತ ದಾಖಲೆಗಳನ್ನ ನೀಡ್ತಾರೆ. ಸುಮ್ನೆ ಗಾಳಿಯಲ್ಲಿ ಗುಂಡು ಹೊಡೆದು ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡೋದಿಲ್ಲ ಅಂತ. ಡಿಎಂಕೆ ಫೈಲ್ಸ್ ಅನ್ನೋ ಯಶಸ್ವಿ ಅಸ್ತ್ರ ಪ್ರಯೋಗದಿಂದ ಸಿಎಂ ಸ್ಟಾಲಿನ್ ಬಳಗಕ್ಕೆ ಬಿಸಿ ಮುಟ್ಟಿಸಿದ್ದ ಅಣ್ಣಾಮಲೈ ಈಗ ಕಾಂಗ್ರೆಸ್ನ ಅಸಲಿ ಬಣ್ಣ ಬಿಚ್ಚಿಡೋ ವಿಡಿಯೋ ಹರಿಬಿಟ್ಟಿದ್ದಾರೆ. ಇದರಲ್ಲಿ ರಾಹುಲ್ ಗಾಂಧಿ, ಮನಮೋಹನ್ ಸಿಂಗ್, ನೆಹರು ಸೇರಿ ಹಲವು ಕೈ ನಾಯಕರ ವಿಡಿಯೋ ಸ್ಟೇಟ್ಮೆಂಟ್ಗಳು ಹಾಕಲಾಗಿದೆ. ಇದು ತಮ್ಮ ರಾಜ್ಯದ ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕು ಅಂತ ತಮಿಳು ಸಬ್ಟೈಟಲ್ ಹಾಕಿ ಶೇರ್ ಮಾಡಲಾಗಿದೆ. ವಿಡಿಯೋದ ಆರಂಭದಲ್ಲೇ ರಾಹುಲ್ ಗಾಂಧಿ ವಿಷ ಬೀಜ ಬಿತ್ತೋ ಕೆಲಸದ ಬಗ್ಗೆ ಹೇಳಲಾಗುತ್ತೆ. ಅದರ ಬೆನ್ನಲ್ಲೇ ಆಸ್ತಿ ಮರು ಹಂಚಿಕೆ ಬಗ್ಗೆ ರಾಹುಲ್ ಗಾಂಧಿ ಆಡಿದ್ದ ಅಸಲಿ ಮಾತನ್ನ ತೋರಿಸಲಾಗುತ್ತೆ. ಪ್ರಚಾರ ಕಾರ್ಯದ ವೇಳೆ ಮಾತನಾಡೋ ರಾಹುಲ್ ಜಾತಿ ಜನಗಣತಿ ಜೊತೆಗೆ ಹಿಂದೂಸ್ತಾನದ ಆಸ್ತಿ ಯಾರ ಕೈಯಲ್ಲಿದೆ ಅನ್ನೋದನ್ನ ತಿಳಿದುಕೊಳ್ಬೇಕಾಗತ್ತೆ. ದಲಿತರ ಕೈಯಲ್ಲಿ ಎಷ್ಟಿದೆ, ಹಿಂದುಳಿದವರ ಕೈಯಲ್ಲಿ ಎಷ್ಟಿದೆ ಹಾಗೂ ಇತರರ ಕೈಯಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆದ್ರಿಂದ ಜಾತಿ ಜನಗಣತಿ ಜೊತೆಗೆ ಆರ್ಥಿಕ ಸರ್ವೆ ಮಾಡಿ ಹೆಚ್ಚು ಆಸ್ತಿ ಇರುವವರ ಆಸ್ತಿಯನ್ನ ಕಿತ್ತುಕೊಳ್ಳಲಾಗುತ್ತೆ ಅಂತಾರೆ. ಇನ್ನು ಈ ಮಾತು ರಾಹುಲ್ ಗಾಂಧಿಯಿಂದ ಆರಂಭವಾಗ್ತಾ ಇರೋದೇನಲ್ಲ. ಈ ಮೊದಲು ಮನಮೋಹನ್ ಸಿಂಗ್ ಕೂಡ ಇದನ್ನೇ ಹೇಳಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಲಾಗುತ್ತೆ. ಡಿಸೆಂಬರ್ 9, 2006ರಲ್ಲಿ ಈ ಬಗ್ಗೆ ಹೇಳಿಕೆ ನೀಡಿದ್ದ ಮನಮೋಹನ್ ಸಿಂಗ್ ಭಾರತದ ಆಸ್ತಿಯಲ್ಲಿ ಮುಸ್ಲಿಮರಿಗೆ ಮೊದಲ ಆದ್ಯತೆ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾರೆ. ಅವರೇ ಮಾತನಾಡಿರೋ ಈ ವಿಡಿಯೋ ತುಣುಕನ್ನ ಹಾಕುವ ಮೂಲಕ ಈ ಮನಸ್ಥಿತಿ ಮುಂಚೆಯಿಂದಲೇ ಇತ್ತು ಅನ್ನೋದನ್ನ ತೋರಿಸಲಾಗಿದೆ. ಅಂದಹಾಗೆ ಮನಮೋಹನ್ ಸಿಂಗ್ ಕೇವಲ ಒಂದು ಬಾರಿ ಈ ಮಾತನ್ನ ಹೇಳಿರ್ಲಿಲ್ಲ. 2009ರಲ್ಲೂ ಇನ್ನೊಂದು ಹೇಳಿಕೆ ನೀಡಿರ್ತಾರೆ. ಅದರಲ್ಲಿ ಹಿಂದುಳಿದವರು ಅಂತ ಮಾತು ಆರಂಭಿಸೋ ಮನಮೋಹನ್ ಸಿಂಗ್ ಮತ್ತೆ ಓಲೈಕೆ ಬಗ್ಗೆ ಮಾತಾಡ್ತಾರೆ. ಹಿಂದುಳಿದವರು, ಅದರಲ್ಲೂ ಮುಸ್ಲಿಮರು ಅಂತ ಹೇಳೋ ಮೂಲಕ ದೇಶದ ಎಲ್ಲಾ ಆಸ್ತಿ ಸೌಲಭ್ಯಗಳಲ್ಲಿ ಅವರಿಗೆ ಮೊದಲ ಆದ್ಯತೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳಿರ್ತಾರೆ. ಇದನ್ನು ಕೂಡ ಈ ವಿಡಿಯೋದಲ್ಲಿ ನೀಟಾಗಿ ತೋರಿಸಲಾಗಿದೆ. ಇನ್ನು ಕೇವಲ ಆಸ್ತಿ ಹಂಚಿಕೆ, ಪಾಲುದಾರಿಕೆ ಅಷ್ಟರಲ್ಲೇ ಈ ಓಲೈಕೆಗಳು ಮುಗಿಯೋದಿಲ್ಲ. ಬದಲಾಗಿ ಪರೀಕ್ಷೆಗಳಲ್ಲೂ ಕೂಡ ಜಾತಿ ಧರ್ಮವನ್ನ ತಂದು ದ್ವೇಷ ಸೃಷ್ಟಿಸೋದಕ್ಕೆ ರಾಹುಲ್ ಮಾಡೋ ಯತ್ನಗಳನ್ನು ಕೂಡ ತೋರಿಸಲಾಗಿದೆ. ಮುಸ್ಲಿಂ ಸಮುದಾಯದವರ ಮಧ್ಯೆ ಕುಳಿತು ಮಾತನಾಡೋ ರಾಹುಲ್ ಇವತ್ತು ಉನ್ನತ ಹುದ್ದೆಗಳಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡ್ತಾ ಬನ್ನಿ. ಎಲ್ಲವೂ ಮೇಲ್ವರ್ಗದವರ ಕೈಯಲ್ಲಿದೆ. ಇದೆಲ್ಲ ಯಾಕಾಯ್ತು ಅಂತ ನೋಡಿದ್ರೆ ಪ್ರಶ್ನೆ ಪತ್ರಿಕೆಯನ್ನ ಮೇಲ್ವರ್ಗದವರು ತಯಾರು ಮಾಡ್ತಾರೆ. ಆದ್ರಿಂದ ದಲಿತರು ಹಾಗೂ ಹಿಂದುಳಿದವರು ಫೇಲ್ ಆಗ್ತಾ ಇದ್ದಾರೆ ಅಂದಿರ್ತಾರೆ ರಾಹುಲ್ ಗಾಂಧಿ. ಆದ್ರೆ ಈ ಆರೋಪಕ್ಕೆ ತಲೆಬುಡ ಇಲ್ಲ ಅನ್ನೋದಕ್ಕೆ ಅಣ್ಣಾಮಲೈ ಅಂಡ್ ಟೀಮ್ ಸಾಕ್ಷಿಗಳನ್ನ ಒದಗಿಸ್ತಾ ಹೋಗುತ್ತೆ. SC ST ಹಿಂದುಳಿದವರು ಹಾಗೂ ಟ್ರೈಬ್ ಗಳಿಂದ ಬಂದವರು ಕೂಡ IIT ಅಂತ ಪರೀಕ್ಷೆಗಳಲ್ಲಿ ರ್ಯಾಂಕ್ ಪಡೆದಿರೋದಕ್ಕೆ ಸಾಲು ಸಾಲು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ ಅಣ್ಣಾಮಲೈ. ದೇಶದ ಪ್ರಮುಖ ಪತ್ರಿಕೆಗಳಲ್ಲಿ ಬಂದ ವರದಿಗಳನ್ನ ವಿಡಿಯೋದಲ್ಲಿ ಬಿತ್ತರಿಸುವ ಮೂಲಕ ರಾಹುಲ್ ಹೇಳಿಕೆ ಮೂರ್ಖತನದ ಪರಮಾವಧಿ ಅನ್ನೋದನ್ನ ಸಾಬೀತುಪಡಿಸ್ತಾ ಹೋಗ್ತಾರೆ. ಪರೀಕ್ಷೆಗಳಿಗೂ ಜಾತಿ ಧರ್ಮಕ್ಕೂ ಅದೆಲ್ಲಿಂದ ಸಂಬಂಧ? ಸಾಮಾನ್ಯ ಜ್ಞಾನ ಇರುವವರು ಯಾರು ಇಂಥ ಹೇಳಿಕೆಗಳನ್ನ ನೀಡೋದಿಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಹೀಗಾದ್ರೆ ಭಾರತದ ಮೊದಲ ಪ್ರಧಾನಿ ನೆಹರು ಕೂಡ ಭಾರತೀಯರ ಬಗ್ಗೆ ಕೀಳು ಭಾವನೆಯನ್ನ ಹೊಂದಿದ್ರು ಅನ್ನೋದನ್ನ ಕೂಡ ಸಾಕ್ಷಿ ಸಮೇತ ಬಿಚ್ಚಿಡ್ತಾ ಹೋಗ್ತಾರೆ ಅಣ್ಣಾಮಲೈ. ಸಂದರ್ಶನವೊಂದರಲ್ಲಿ ನೆಹರು ಮಾತನಾಡಿದ್ದ ಒರಿಜಿನಲ್ ಆಡಿಯೋವನ್ನ ವಿಡಿಯೋದಲ್ಲಿ ಹಾಕಲಾಗಿದ್ದು, ಅದರಲ್ಲಿ ನೆಹರು ಭಾರತೀಯರೆಲ್ಲ ಸೋಂಬೇರಿಗಳು, ಬೇರೆ ದೇಶದ ಜನರಂತೆ ಶ್ರಮಪಟ್ಟು ಕೆಲಸ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿರ್ತಾರೆ.
ನಮ್ಮ ದೇಶದ ಜನರ ಮೇಲೆ ನೆಹರೂಗೆ ನಂಬಿಕೆಯೇ ಇರಲಿಲ್ಲ. ಆದ್ರೆ ಇಂದು ಇದೇ ಭಾರತದಲ್ಲಿ ಮ್ಯಾನ್ ಪವರ್ ಹೇಗಿದೆ ಅನ್ನೋದು ಸಾಬೀತಾಗಿದೆ. ಇನ್ನು ಈ ಮನಸ್ಥಿತಿ ಕೇವಲ ಕಾಂಗ್ರೆಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಇಂದು ಯಾರ್ಯಾರು ಇಂಡಿ ಒಕ್ಕೂಟ ಅಂತ ಮಾಡಿಕೊಂಡು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದಾರೋ ಅವರೆಲ್ಲರದ್ದು ಇದೇ ಮನಸ್ಥಿತಿ ಅಂತ ಹೇಳಲಾಗಿದೆ. ಅಂದಹಾಗೆ ಇದೆಲ್ಲವನ್ನ ತೋರಿಸಿದ ಬಳಿಕ ಕೊನೆಯಲ್ಲಿ ಬರೋದು ಕಾಂಗ್ರೆಸ್ ಹಿರಿಯ ನಾಯಕ ಸ್ಯಾಮ್ ಪಿತ್ರೋಡಾ. ಒಡೆದು ಆಳುವ ಸಂಪ್ರದಾಯ ಕಾಂಗ್ರೆಸ್ನ ಡಿಎನ್ಎಯಲ್ಲಿದೆ ಅನ್ನೋದನ್ನ ಇಲ್ಲಿ ಹೇಳಲಾಗಿದ್ದು, ಸ್ಯಾಮ್ ಪಿತ್ರೋಡಾ ಹೇಳಿಕೆಯನ್ನ ತೋರಿಸಲಾಗಿದೆ. ಭಾರತದ ಪೂರ್ವ ಭಾಗದ ಜನರು ಚೀನಾದವರಂತೆ, ದಕ್ಷಿಣದವರು ಆಫ್ರಿಕನ್ನರಂತೆ, ಪಶ್ಚಿಮದವರು ಅರಬ್ ಜನರಂತೆ ಹಾಗೂ ಉತ್ತರದವರು ಬಿಳಿಯರಂತೆ ಕಾಣಿಸ್ತಾರೆ ಅಂತ ಪಿತ್ರೋಡಾ ಹೇಳಿದ್ರು. ಕಾಂಗ್ರೆಸ್ನ ಬಹುತೇಕ ಪ್ರಧಾನಿಗಳ ಸಲಹೆಗಾರರಾಗಿದ್ದ ಪಿತ್ರೋಡಾ ಈ ಹೇಳಿಕೆ ಸ್ವಾಭಿಮಾನಿ ಭಾರತೀಯರನ್ನ ಕೆರಳಿಸಿತ್ತು. ಅಲ್ಲದೆ ಅಪ್ಪನ ಆಸ್ತಿಗೆ ತೆರಿಗೆ ಹಾಕ್ತೀವಿ ಅಂತ ಹೇಳಿದ್ದು ಕೂಡ ಇದೇ ಪಿತ್ರೋಡಾ. ಮೇಲಿಂದ ಮೇಲೆ ಜನರಿಗೆ ತೊಂದರೆ ಕೊಡ್ತಾ ಇರೋದು ಜನರಿಗೆ ಅರ್ಥವಾಗ್ತಾ ಇದ್ದಂತೆ ಸೈಲೆಂಟ್ ಆಗಿ ಕಾಂಗ್ರೆಸ್ಗೆ ರಿಸೈನ್ ಮಾಡಿ ಎಸ್ಕೇಪ್ ಆಗ್ತಾರೆ ಪಿತ್ರೋಡಾ. ಅಂದಹಾಗೆ ಇಷ್ಟಕ್ಕೆ ಕಾಂಗ್ರೆಸ್ ದ್ವೇಷ ರಾಜಕೀಯ ಮುಗಿದಿಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನಾಯಕ ನಾನಾ ಪಟೋಲೆ ನೀಡಿರೋ ಹೇಳಿಕೆ ದೊಡ್ಡ ವಿವಾದವನ್ನ ಎಬ್ಬಿಸ್ತಾ ಇದೆ. ರಾಮ ಮಂದಿರದ ಬಗ್ಗೆ ಮಾತನಾಡಿರೋ ಪಟೋಲೆ, ನಾವು ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರವನ್ನ ಶುದ್ಧೀಕರಿಸ್ತೀವಿ, ಭಾರತದ 4 ಶಂಕರಾಚಾರ್ಯರನ್ನ ಕರೆಸಿ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಅಲ್ಲಿರೋದು ಬಾಲರಾಮನ ವಿಗ್ರಹ, ರಾಮನ ವಿಗ್ರಹ ಅಲ್ಲ. ಈ ಎಲ್ಲಾ ತಪ್ಪುಗಳನ್ನ ಧರ್ಮದ ಮೂಲಕ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ್ದೆ ತಡ ರಾಮ ಭಕ್ತರೆಲ್ಲ ಕೈ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಆಹ್ವಾನ ನೀಡಿದ್ರು ರಾಮ ಮಂದಿರಕ್ಕೆ ಬರೋ ಯೋಗ್ಯತೆ ಇಲ್ಲದವರು, ರಾಮನನ್ನ ಆರಾಧಿಸುವವರಿಗೆ ತೊಂದರೆ ಕೊಟ್ಟವರು ಈಗ ರಾಜಕೀಯಕ್ಕಾಗಿ ಇಂಥ ಹೇಳಿಕೆ ನೀಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗೋದಿಲ್ವಾ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಮಧ್ಯೆ ರಾಹುಲ್ ಜೊತೆಯಲ್ಲೇ ಉಳಿದ ಕಾಂಗ್ರೆಸ್ ನಾಯಕರು ಕೂಡ ಓಲೈಕೆಯಲ್ಲಿ ಮುಳುಗಿದ್ದಾರೆ. ಮಧ್ಯಪ್ರದೇಶದ ಕಾಂಗ್ರೆಸ್ ನಾಯಕ ಕಾಂತಿಲಾಲ್ ಭೂರಿಯಾ ಇತ್ತೀಚೆಗೆ ಒಂದು ಹೇಳಿಕೆಯನ್ನ ನೀಡಿದ್ರು. ಅದೇನಂದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಬಡ ಕುಟುಂಬಕ್ಕೆ 1 ಲಕ್ಷ ನೀಡ್ತೀವಿ ಅಂತ ಹೇಳಿದೆ. ಈಗ ಇನ್ನೊಂದು ಆಫರ್ ಕೊಡ್ತೀವಿ. ಅದೇನಂದ್ರೆ, 2 ಹೆಂಡತಿ ಇರುವವರಿಗೆ 2 ಲಕ್ಷ, ಎಷ್ಟು ಹೆಂಡತಿಯರು ಇರ್ತಾರೋ ಅಷ್ಟು ಲಕ್ಷ ಸಿಗುತ್ತೆ ಅಂತ ಹೇಳಿ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಓಲೈಕೆ ಈ ಮಟ್ಟಕ್ಕೆ ಹೋಗಿರೋದನ್ನ ನೋಡಿ ಜನರು ಬೈತಾ ಇದ್ದಾರೆ. ಇನ್ನು ಮೊದಲೇ ಕಾಂಗ್ರೆಸ್ ಅಂದ್ರೆ ಭಾರತ ವಿರೋಧಿ ಅನ್ನೋ ಹಣೆಪಟ್ಟಿ ಗಟ್ಟಿಯಾಗಿದೆ. ಅದನ್ನ ಸರಿಪಡಿಸಿಕೊಳ್ಳೋದನ್ನ ಬಿಟ್ಟು ಜನರಿಗೆ ಮತ್ತೆ ಅದೇ ಅಭಿಪ್ರಾಯ ಬರುವಂತೆ ನಡೆದುಕೊಳ್ತಾ ಇದೆ ಕಾಂಗ್ರೆಸ್. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಪ್ರಶ್ನೆ ಮಾಡಿದ್ದ ರಾಹುಲ್ ಗಾಂಧಿಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗಿತ್ತು. ಈಗ ಅದೇ ಕೆಲಸವನ್ನ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಇಂಟೆಲಿಜೆನ್ಸ್ ಹಾಗೂ ರಾ ಚೆನ್ನಾಗಿದ್ದಿದ್ರೆ ಪುಲ್ವಾಮಾ ಅಟ್ಯಾಕ್ ಯಾಕೆ ನಡೀತಾ ಇತ್ತು? ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಅದು ನಿಜಾನ ಸುಳ್ಳೋ ಯಾರಿಗ್ ಗೊತ್ತು ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರೋ ಬಿಜೆಪಿ, ಮೋದಿಯನ್ನ ವಿರೋಧಿಸೋ ಭರದಲ್ಲಿ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡೋ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೆಮ್ಮೆಯ ಸೈನಿಕರ ಸಾಮರ್ಥ್ಯವನ್ನೇ ಪ್ರಶ್ನಿಸ್ತಾ ಇದ್ದೀರಿ. ಅಧಿಕಾರದಲ್ಲಿದ್ದಾಗ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನ ಬಚಾವ್ ಮಾಡಿದ್ರಿ. ಈಗ ಇಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಅಂತ ಕಿಡಿಕಾರಿದೆ. ಒಟ್ನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಏನೆಲ್ಲಾ ತಪ್ಪುಗಳನ್ನ ಮಾಡಿದೆ, ಮಾಡ್ತಾ ಇದೆ ಅನ್ನೋದಕ್ಕೆ ಸೂಕ್ತ ದಾಖಲೆಗಳಿವೆ. ಆದರೆ ಇಷ್ಟಾದ್ರೂ ಇದನ್ನೆಲ್ಲ ಮುಂದುವರಿಸ್ತಾ ಇದೆ ಅನ್ನೋದು ಜನರಿಗೆ ಅರ್ಥವಾಗದ ಸತ್ಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.